ಎಲ್ಲ ಇದೇ ಥರ ನಗ್ನಕ್ಕೊಂತ ಇರಬೇಕು. ಕಷ್ಟ ಎಲ್ರಿಗೂ ಇದ್ದಿದ್ದೆ, ಏನು ಮಾಡೋದು. ಬೆಳಗ್ಗೆದ್ದೆ ರೆಡಿ ಆಗಿದ್ದೀನಿ, ಈಗ ಡ್ಯೂಟಿಗೆ ಹೋಗ್ತಾ ಇರೋದೆ. ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ. ಇವಾಗ ಗ್ಲಾಸು ಒರೆಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಿನ್ನೆ ಮಳೆ ಬಂತು, ಫುಲ್ಲು ಕ್ಲೀನಾಗಿ ಕಾಣ್ತಾ ಇದೆ. ಡ್ಯೂಟಿಗಳು ಬೀಳ್ತಾ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ. ಯಾವುದೋ ಬಿದ್ದಿತ್ತು ಇವಾಗ, ಯಾವುದೋ ಬಿತ್ತು. ಕನಕಪುರ ಮೇನ್ ರೋಡು, ಕೆಂಗೇರಿ, ಇವು ಇಂಥವೆಲ್ಲ ಬಿಡಬಾರ್ದು, ಎತ್ಕೊಬಿಟ್ಟೆ. ಇವಾಗ ಫಸ್ಟ್ ಡ್ರಾಪ್ ಮಾಡಿದೆ, ಕೆಂಗೇರಿ ಅಂತ ತೋರಿಸ್ತು, ಇಲ್ಲಿ ಡ್ರಾಪ್ ಮಾಡಿದ್ದೀನಿ. ಇದ್ಯಾವುದೋ ಫಾರ್ಮ್ ಹೌಸ್ ಅಂತೆ, ಬರೀ ಪಕ್ಷಿಗಳು, ಅವು ಮೀನುಗಳು, ಅವು ಇವೆಲ್ಲ ಬೋರ್ಡ್ ಹಾಕಿದ್ರು ನೋಡಿ. ಇದು ಏರಿಯಾ ಹೆಸರು ಗೊತ್ತಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡ್ಬೇಕು ನಾನು ಇವಾಗ. ಮೈ ಕರೆಂಟ್ ಲೊಕೇಶನ್ ಅಂದ್ಬಿಟ್ಟು ಅದ್ರಲ್ಲಿ ತೋರಿಸುತ್ತೆ ನೋಡಿ. ಇದ್ರಲ್ಲಿ ಏನೇನೋ ಹಾಕಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಈಸ್ ಮ್ಯಾಂಡೇಟ್ರಿ, ಆನ್ಲೈನ್ ಬುಕ್ಕಿಂಗ್ ಇರಲೇಬೇಕು ಅಂತೆ. ಇದು ಯಾವ್ದು ಪ್ಲೇಸ್, ನಾನು ಹೊಸ್ದಾಗಿ ನೋಡ್ತಾ ಇರೋದು ಇದು. ನೋಡೋಣ ಈ ಪ್ಲೇಸ್ ಹೆಸರು ಏನು ಅಂದ್ಬಿಟ್ಟು ಸರ್ಚ್ ಮಾಡ್ತೀನಿ ಈಗ. ಅವ್ರು ಬರೋಕ್ಕೆ ಮತ್ತೆ 2 ಅವರ್ 3 ಅವರ್ ಆಗ್ಬೋದು ಅಂತಂದ್ರು. ಅಷ್ಟಕ್ಕೆ ನಾನು ಇವಾಗ ಇಲ್ಲಿ ಗಾಡಿನ ಹಾಕ್ಬಿಟ್ಟು ಪಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಜಾಗ ಬೇರೆ ಇಲ್ಲ ಇಲ್ಲಿ, ಗಾಡಿ ಓಡಾಡೋಕ್ಕೆ ಜಾಗ ಇಲ್ಲ. ಅದಕ್ಕೆ ನೆರಳು ಇದೆಯಲ್ಲ, ಅದಕ್ಕೆ ಮೇಲೆ ಹತ್ಸ್ಬಿಟ್ಟಿದ್ದೀನಿ ಗಾಡಿ, ಈ ಥರ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ಒಳಗಡೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ಪ್ಲೇಸ್ ಮಾತ್ರ ಚೆನ್ನಾಗಿದೆ, ಇಲ್ಲಿ ಸೂಪರ್ ಆಗಿದೆ. ಒಂಥರ ರೆಸಾರ್ಟ್ ಥರನೂ ಅನ್ನಿಸ್ತಾ ಇದೆ. ಅವರು ಫಾರ್ಮ್ ಅಂತಂದರು ಇದನ್ನು ನೋಡಿ. ಇಲ್ಲಂತೂ ಡ್ಯೂಟಿಗಳು ಬೀಳಲ್ಲ ಡೌಟೇ, ಯಾಕಂದರೆ ಇದು ಫಾರೆಸ್ಟ್ ಏರಿಯಾ ಥರ ಇದೆ. ಇದು ಒಳ್ಳೆ ಮಸ್ತಾಗಿ ರೆಸಾರ್ಟ್ ಥರ ಕಾಣ್ತಾ ಇದೆ. ನೋಡೋಣ ಅಲ್ಲಿ ಹೋಗಿ. ಬರ್ಡ್ಸ್ ಆಫ್ ಪ್ಯಾರಡೈಸ್ ದ ಫಾರ್ಮ್ ಆ್ಯನಿಮಲ್ ನೋಡಿ. ಇದೆ ಯಾವ ಊರ ಹೆಸರು ಬಂದ್ಬಿಟ್ಟು ಬಂಜಾರಪಾಳ್ಯ ವಿಲೇಜ್, ಅಗ್ರಹಾರ, ಕೆಂಗೇರಿ ಹೋಬಳಿ ಇದೆ. ಬರ್ಡ್ ಪ್ಯಾರಡೈಸ್ ಫಾರ್ಮ್ ಅಷ್ಟೇ. ಅಲ್ಲೇನು ನಂದು ಕೆಲಸ ಇಲ್ಲ ಇವಾಗ, ಅದಕ್ಕೆ ನಡ್ಕೊಂಡು ಗಾಡಿ ಹತ್ರ ಹೋಗೋಣ. ಅಷ್ಟೇ. ಅಲ್ಲಿ ಪ್ಲೇಸು ಸೂಪರಾಗಿ ಕಾಣ್ತಾ ಇದೆ, ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ. ಡೈಲಿ ಇದೇ ಥರ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಸಿಕ್ಬಿಟ್ರೆ ಖುಷಿ ಆಗಿಬಿಡುತ್ತೆ. ನೋ ಟೆನ್ಷನ್, ಆರಾಮಾಗಿ ಅಪ್ ಆ್ಯಂಡ್ ಡೌನ್ ಕರ್ಕೊಂಡು ಹೋಗ್ಬೋದು, ಕರ್ಕೊಂಬರ್ಬೋದು. ಇದು ಯಾವುದೋ ಮನೆಗಳಿದ್ದಾವೆ, ಸ್ಟಾಫ್ ಮನೆ ಅನಿಸುತ್ತೆ ಇದು. ಇಲ್ಲಿ ಅಕ್ಕಪಕ್ಕ ಅಂಗಡಿ ಬೇರೆ ಕಾಣ್ತಾ ಇಲ್ಲ. ಗಾಡಿ ಬೇರೆ ಈ ಥರ ಎದೊಳ್ಬಿಟ್ಟಿದೆ. ಇದೆ ಏನು ಮಾಡೋದು, ಒಂದೊಂದ್ಸಲ ನೆರಳು ಸಿಕ್ಕೋದೇ ಇಲ್ಲ. ಇಂಥ ಜಾಗದಲ್ಲೂ ನೆರಳು ಸಿಗ್ತಾ ಇಲ್ಲ, ಎಲ್ಲಿ ನೋಡಿದ್ರು ಬರೀ ಬಿಸಿಲೇ ಇದೆ. ಅಲ್ಲಿ ಐತೆ ಬರೀ ಮುಳ್ಳುಗಳೇ ಇದೆ. ಅದಕ್ಕೆ ಇದೇ ಸ್ವಲ್ಪ ಸೇಫ್ ಅನ್ನಿಸ್ತು, ಅದಕ್ಕೆ ಹಾಕ್ಬಿಟ್ಟೆ. ಈಗ ಏನು ಮಾಡೋಕ್ಕಾಗಲ್ಲ, ಅವರು ಫೋನ್ ಮಾಡೋ ಗಂಟ ಮಲ್ಕೋಬೇಕು. ಇಲ್ಲಾಂದರೆ ಅಂಗಡಿಗೆ ನಾವು ಹೋಗ್ಬಿಟ್ಟು ಬರ್ತೀನಿ ನಡ್ಕೊಂಡು. ವಾಕಿಂಗ್ ಆಗಿಬಿಡುತ್ತೆ. ಎಷ್ಟು ವಾಕ್ ಮಾಡ್ತೀವಿ ನಮಗೆ ಆರೋಗ್ಯಕ್ಕೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ನಡೀಲಿಲ್ಲ ಅಂದರೆ ಗೊತ್ತಲ್ಲ, ವೇಸ್ಟು. ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ.
ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಅನಿಮಲ್ ಇಂಟರ್ಯಾಕ್ಷನ್ ಆ್ಯಂಡ್ ಎಜುಕೇಷನ್ ಸೆಂಟರ್. ಮೊಬೈಲ್ ನಂಬರು ಹಾಕ್ಬಿಟ್ಟಿದ್ದಾರೆ. ಇದೇ ಅಪ್ಪು, ಹಿಂಗೆ ಹೋಗೋದು ಇದೇ ರೋಡು. ಅಲ್ಲಿ ಫಾರ್ಮ್ ಇದೆ ಅಂತಲೂ ಗೊತ್ತಾಗಲ್ಲ, ಆ ಥರ ಇದೆ. ಆದರೆ ಅಲ್ಲಿ ಮುಂದೆ ಐತೆ. ಇವಾಗ ಹೆಂಗಿದ್ರು ಫ್ರೀ ಟೈಮು, ಅದಕ್ಕೆ ಗಾಡಿನ ಒರೆಸ್ಕೊಳ್ಳೋಣ. ಗ್ಲಾಸು ಸ್ವಲ್ಪ ಚುಕ್ಕೆ ಬಿದ್ದುಬಿಟ್ಟೈತೆ, ನೀರು ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಬಿಡ್ತೀನಿ. ಟೈಮ್ ಐತೆ ಅದಕ್ಕೋಸ್ಕರ. ಫೈನಲಿ ಒಂದು ಸೈಡ್ ಆಯಿತು. ಇವಾಗ ಒರೆಸ್ಬಿಟ್ಟು ಇವಾಗ ಆ ಕಡೆ ಸೈಡ್ ಒರೆಸ್ಬೇಕು. ಈ ಕಡೆ ಕ್ಲೀನ್ ಆಗಿಬಿಟ್ಟಿದೆ, ಫುಲ್ಲು ಹೊಸ ಥರ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಈಗ ಮಿಂಚ್ತಾ ಇದೆ, ಹಂಗೆ ಮಿಂಚ್ತಾ ಇದೆ. ಇವಾಗ ಆ ಕಡೆ ಇವಾಗ ಈ ಕಡೆ ಒರೆಸ್ಕೊಂಡ್ಬಿಡ್ತೀನಿ, ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮೋರಿಯಲ್ಲೇ ಕಾಲಿಕ್ಬಿಟ್ಟೆ, ನಡೀತದೆ, ಏನಾಗಲ್ಲ. ಇದು ಹಿಂಗೆ ಗಲೀಜಿರೋದಿಲ್ಲಿ ಹಿಂಗೆ ಎತ್ತನ ಅಂದರೆ ಮತ್ತೆ ಅಲ್ಲೇ ಒಳಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಇದ್ರೊಳಗೆ ತುರುಕ್ಬಿಡ್ತೀನಿ ಹಿಂಗೆ. ಅಷ್ಟೇ, ಹಿಂಗೆ ತುರುಕ್ಬೋದು. ಇದು ಹಿಂಗೆ ಎಳೆದು ಈ ಕಡೆ ಬಿಟ್ಟು ಇದ್ರೊಳಗೆ ಬಿಟ್ಬಿಡೋದು ಅಷ್ಟೇ. ಏನು ಮಾಡೋದು, ಅಲ್ಲಿ ಇದು ಮಾಡಿದ್ರೆ ಬಂದ್ಬಿಡುತ್ತೆ ಅದು, ಮತ್ತು ಒಳಗಡೆನೇ ರಿಟರ್ನ್ ಹೊಡಿತಾ ಇದೆ ಅಷ್ಟೇ. ಆಯಿತು ಕ್ಲೀನ್. ಈಗ ಲೈಟಾಗೆ
ಅಷ್ಟೇ, ಫುಲ್ ಕ್ಲೀನ್. ಇವಾಗ ಮ್ಯಾಟ್ ಹಾಕೋಬಿಡೋಣ. ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇವಾಗ ಆರಾಮ್ ಮಾಡೋದು ಕೆಲಸ. ತುಂಬ ಕಷ್ಟ ಆಯಿತು ಕ್ಲೀನ್ ಮಾಡೋವಾಗ, ಆದರೆ ಇವಾಗ ಲುಕ್ಕು ಮಸ್ತಾಗಿ ಕಾಣ್ತಾ ಇದೆ. ತೋರಿಸ್ತೀನಿ ಇಲ್ಲಿ. ಈಗ ಮಿಂಚ್ತಾ ಇದೆ, ಖುಷಿ ಆಗ್ತಾ ಇದೆ ನನಗೆ. ಗಲೀಜಿದ್ರೆ ಓಡ್ಸೋಕ್ಕೆ ಇದಂತೂ ಕ್ಲೀನಾಗೆ ಇದ್ದಾವೆ. ಇದಕ್ಕೆ ಸ್ವಲ್ಪ ನೀರು ಬೇಕು. ಈ ನೀರು ಅದಕ್ಕೆ ಹಾಕಿದ್ರೆ ನನಗೆ ನೀರಿರಲ್ಲ ಆಮೇಲೆ ಕುಡಿಯೋಕ್ಕೆ. ಇದು ಬೇರೆ ಸ್ವಲ್ಪ ಹೋಗ್ಬಿಟ್ಟಿದೆ, ಅವತ್ತು ಮರ್ತ್ಬಿಟ್ಟೆ ಹಾಕೋದು ಇಂಡಿಕೇಟ್ರು ಕ್ಯಾಪು. ಆ ಕಡೆನೂ ಕಟ್ಟಾಕ್ಬಿಟ್ಟಿದೆ, ಈ ಕಡೆನೂ ಮೊನ್ನೆ ಮರ್ತ್ಬಿಟ್ಟಿದ್ದೀನಿ. ಇಲ್ಲ ಅಂತಂದರೆ ಹಾಕಿಸ್ಬಿಡ್ತಾ ಇದ್ದೆ. ಅಯ್ಯಪ್ಪ, ಸ್ವಲ್ಪ ನೀರು ಕುಡಿಯೋಣ ಇವಾಗ. ಬೇಡ, ಇವಾಗಿರೋ ಬಿಸಿಲಿಗೆ 1 ಲೀಟ್ರ್ ನೀರು ಒಂದೇ ಸಲ ಖಾಲಿ ಮಾಡ್ತೀನಿ. ಆದರೆ ಇವಾಗ ಮಾಡಲ್ಲ. ಯಾಕೆ ಅಂತಂದರೆ ನೀರು ಕಮ್ಮಿ ಇದೆ ನನ್ನ ಹತ್ರ, ನೀರು ಸಿಕ್ಕಲ್ಲ, ಕಷ್ಟ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಕುಡಿದು 2 ಲೀಟ್ರ್ ಖಾಲಿ ಮಾಡ್ತೀನಿ ಡೈಲಿ ಅಷ್ಟೇ. ನಮ್ಮ ಪ್ಯಾಸೆಂಜರ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ವೆಯ್ಟ್ ಮಾಡೋಣ. ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಷ್ಟೇ. 1.5 ಅವರ್ ಆಯಿತು, ಇನ್ನೂ ಬಂದಿಲ್ಲ. ಅದಕ್ಕೆ ಹಿಂಗೆ ಕಾಲು ಎತ್ಕೊಂಡು ಆರಾಮಾಗಿ ಮಲ್ಕೊಬಿಟ್ಟಿದ್ದೀನಿ. ಹಿಂಗೆ ಈ ಥರ ಏನು ಮಾಡೋದು. ಇಲ್ಲಿ ಕಾಡಲ್ಲಿ ಡ್ಯೂಟಿಗಳು ಬೀಳ್ತಾನೆ ಇಲ್ಲ. ಆನ್ ಮಾಡ್ಕೊಂಡೇ ಇದ್ದೀನಿ, ಒಂದು ಮಿನಿಮಮ್ಮು ಬಿದ್ದಿಲ್ಲ. ಅದಕ್ಕೆ ಕಾಡ್ ಕಡೆ ಬಂದರೆ ಅಪ್ ಆ್ಯಂಡ್ ಡೌನೇ ಬೆಸ್ಟು. ಬರೀ ಡ್ರಾಪು ವೇಸ್ಟು. ಖಾಲಿ ಹೊಡ್ಕೊಂಡು ಹೋಗ್ಬೇಕು, ಒಂದು 10 ಕಿಲೋಮೀಟ್ರು. ಅಷ್ಟು ದೂರ ಕಾಡೈತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೋಸ್ಕರನೇ ವೆಯ್ಟಿಂಗು. ಫುಲ್ಲು ಸ್ಲಿಪ್ ಮಾಡ್ಬಿಡೋದೆ. ಈಗ ನಂಬರ್ ಕೊಟ್ಟಿದ್ದೀನಿ, ಅವರೇ ಕಾಲ್ ಮಾಡ್ತಾರೆ. ಅಲ್ಲಿಂದ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಅಲ್ಲಿಂದ ಮತ್ತೆ ಅವ್ರನ್ನೇ ಕರ್ಕೊಂಬಂದ್ಬಿಟ್ಟು A to B ಅಡಿಯಾರ್ ಆನಂದ್ ಭವನ್ನ ಡ್ರಾಪ್ ಮಾಡಿದೆ. ಆನಂದ್ ಭವನ್ ಹತ್ರ ಡ್ರಾಪ್ ಮಾಡಿದೆ. ಇದು ಬಂದ್ಬಿಟ್ಟು ಬಿಳ್ಳಕಳ್ಳಿ ಬನ್ನರ್ಘಟ್ಟ ರೋಡು. ಇವಾಗ ಟೈಮ್ ಬೇರೆ ಆಗ್ಬಿಟ್ಟಿದೆ ಜಾಸ್ತಿ, ಊಟ ಮಾಡಬೇಕು. ಇನ್ನೊಂದು ಬಾಡಿಗೆ ಹೊಡೆದ್ಬಿಟ್ಟು ಊಟ ಮಾಡ್ಬಿಡ್ತೀನಿ. ಎಲ್ಲ ಲಾಂಗ್ ಪಿಕಪ್ ಸಿಗ್ತಾ ಇದೆ. ಇನ್ನೊಂದು ಬಾಡಿಗೆ ಹೊಡಿಯೋಣ. ಇವಾಗ ಬಿಳಕಳ್ಳಿ ಬನ್ನರ್ಘಟ್ಟ ರೋಡು ಅಪೋಲೋ ಇಂದ ಮತ್ತೆ ಇಲ್ಲಿಗೆ ಬಿಳಕಳ್ಳಿಗೆ ಮಿನಿಮಮ್ ಡ್ರಾಪ್ ಮಾಡಿದೆ. ಇನ್ನು ಡ್ಯೂಟಿಗಳು ಬೀಳ್ತಾನೆ ಇದ್ದಾವೆ. ಡ್ಯೂಟಿ ಹೊಡಿತಾ ಇದ್ರೆ ಡ್ಯೂಟಿ ಹೊಡಿತಾನೆ ಇರಬೇಕು ಅನ್ಸುತ್ತೆ, ಮತ್ತೆ ಊಟ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡೋದು, ಫಸ್ಟು ಊಟ ಮಾಡ್ಕೊಬಿಡೋಣ. ಊಟ ಇಲ್ಲಿ ಇಕ್ಕೋದು ಬಿಸಿ ಇರುತ್ತೆ ಅಷ್ಟೇ. ಇನ್ನು ಊಬರ್ನ ಸ್ವಲ್ಪ ಹೊತ್ತು ಮಲಗಿಸ್ಬೇಕು, ಇಲ್ಲ ಅಂತಂದರೆ ಅದು ಕಷ್ಟ. ಗೋ ಆಫ್ಲೈನ್. ಓಕೆ, ಇವಾಗ ಆಫ್ಲೈನ್ ಅಷ್ಟೇ. ಇವಾಗ ಅಷ್ಟೇ ತಿಂತಾ ಇರೋದು. ಇವಾಗ ಟಕ ಅಂತ ಬೇಗ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡು, ರೆಸ್ಟ್ ಬೇಜಾನ್ ಆಗಿಬಿಟ್ಟಿದೆ ಯಾವಾಗಲೇ. ರೆಸ್ಟು ಬೇಡ ಇವಾಗ, ಏನಿದ್ರು ಡ್ಯೂಟಿನೇ ಹೊಡಿಯೋಣ. ತಿನ್ಬಿಟ್ಟು ರೆಸ್ಟ್ ಬೇಡ, ರೆಸ್ಟು ಜಾಸ್ತಿ ಆಗಿಬಿಟ್ಟಿದೆ. ಜಾಸ್ತಿ ರೆಸ್ಟು ಮಾಡಿಕೊಂಡ್ರೆ ಸೋಂಬೇರಿ ಆಗೋಗ್ತೀವಿ, ಓಡ್ಸೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಹೊಡಿತಾ ಇದ್ರೆ ಓಡಿಸ್ತಾನೆ ಇರಬೇಕು ಅನಿಸುತ್ತೆ. ಇವತ್ತು ಸೇಮ್ ಊಟ. ಅಷ್ಟೇ. ಆಹಾ, ಏನು ಸುಖ. ಆಹಾ, ಏನು ಸುಖ.
ಜಾಸ್ತಿ ಹೊಟ್ಟೆ ಹಸ್ದಾಗ ಟೇಸ್ಟ್ ಇಲ್ಲ ಅಂತಂದ್ರೂ ಟೇಸ್ಟು ಐತೆ ಅನ್ಸುತ್ತೆ. ಟೇಸ್ಟೇ ಬೇಡ ಅನ್ಸುತ್ತೆ ಅದೆಲ್ಲ. ಮೈಂಡಿಗೆ ಹಾಕೋಣ ಟೇಸ್ಟು ಸಕ್ಕತ್ತಾಗಿರುತ್ತೆ ಮಾತ್ರ. ಸರಿಯಾಗಿ ಹೊಟ್ಟೆ ಸಿಗ್ಬೇಕು ಅವಾಗ ಆಹಾ ಶಾಂತಿ, ಮನುಷ್ಯಗೆ ಶಾಂತಿ ಸಿಕ್ತು ಅನ್ಕೋಬೇಕು. ಆ ತರ ಆಗುತ್ತೆ ಫೀಲು. ಇವಾಗ ಬಿಳಕಳ್ಳಿ ಇಂದ JP ನಗರ ಔಟರ್ ರಿಂಗ್ ರೋಡು 100 ಫೀಟ್ ರೋಡು, ಸಾರಿ ಔಟರ್ ರಿಂಗ್ ರೋಡ್ ಅಲ್ಲ 100 ಫೀಟ್ ರೋಡ್ ಡ್ರಾಪ್ ಮಾಡಿದೆ ಮಿನಿಮಮ್. ಇವಾಗ ಗ್ಯಾಸ್ ಕಡೆ ನೋಡ್ಬೇಕು, ಗ್ಯಾಸ್ ಕಮ್ಮಿ ಆಗ್ಬಿಟ್ಟಿದೆ. ಈಗ ಫುಲ್ ತೋರಿಸ್ತಾ ಇದೆ, ಈಗ ಡೌನ್ ಆಗುತ್ತೆ. ಒಂದೇ ಒಂದು ಪಾಯಿಂಟ್ ಇದೆ. ಇವಾಗ ಗ್ಯಾಸ್ ಕಡೆ ಹೋಗ್ಬೇಕು. JP ನಗರಿಂದ ಇವಾಗ ಕಾಳೆನ ಅಗ್ರಹಾರ ಡ್ರಾಪ್ ಮಾಡಿದೆ. ಇವಾಗ ಕಾಳೆನ ಅಗ್ರಹಾರ ಇಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಕೊಟ್ಟಿಗೆರೆ ಹತ್ರ ಲೆಫ್ಟ್ ಸೈಡ್ ಅಲ್ಲಿ ಗ್ಯಾಸ್ ಬಂಕ್ ಇದೆ. ಅಲ್ಲಿ ಫಸ್ಟ್ ಗ್ಯಾಸ್ ಹಾಕ್ಸ್ಕೊಬಿಡ್ತೀನಿ. ಗ್ಯಾಸ್ ಹಾಕ್ಸೋಣ ಅಂತ ಇಲ್ಲಿ ಬಂದ್ರೆ ಇವ್ರದ್ದು ಗನ್ ಪ್ರಾಬ್ಲಮ್ ಆಗ್ಬಿಟ್ಟೈತಂತೆ. ಇದೊಂದು ಅದೊಂದು ಇದೊಂದು ಈ CNG ಅಲ್ಲಿ ಇದೊಂದು ಸಮಸ್ಯೆ. ಏನ್ ಮಾಡಕ್ಕಾಗಲ್ಲ. ಇವಾಗ ಇನ್ನೊಂದು ಬಂಕ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಹಾಕ್ಸ್ಕೋಬೇಕು. ಇನ್ನೇನ್ ಮಾಡೋದು. ಇವಾಗ ಇನ್ನೊಂದು ಗ್ಯಾಸ್ ಬಂಕ್ ಕಡೆ ಬಂದೆ. ಅಂಜನಾಪುರ ರೋಡ್ ಅಲ್ಲಿ ಇರೋದು ಗ್ಯಾಸ್ ಬಂಕ್. ಈ ಗ್ಯಾಸ್ ಬಂಕ್ ಅಲ್ಲಿ ಹಾಕ್ಸ್ಕೋಬೇಕು. ಇವಾಗ ಹೋಗಿ ನೋಡಿದ್ರು ಪ್ರೆಸರೇ ಸಿಗಲ್ಲ. ಓಹೋ ಇಷ್ಟು ಇಳಿದ್ಬಿಟ್ಟೈತಾ. ಈ CNG ಒಂದು ತಲೆನೋವು. ಎಲ್ಲೋದ್ರೂ ಪ್ರೆಸರ್ಗಳು ಸಿಕ್ಕಲ್ಲ, ಏನೋ ಒಂದು ಪ್ರಾಬ್ಲಮ್ಮು. ಇವಾಗ ಪ್ರೆಸರ್ ಕಮ್ಮಿ ಇತ್ತು, ಅದಕ್ಕೆ 200 ರೂಪಾಯಿ ಹಾಕ್ಸ್ಕೊಂಡಿದ್ದೀನಿ. ಇಲ್ಲ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ವೇಸ್ಟು, ಮೈಲೇಜ್ ಇರಲ್ಲ, ಏನೂ ಇರಲ್ಲ. ಅವಾಗ ಏನು ಮಾಡೋದು, ಮೈಲೇಜೇ ಕೊಟ್ಟಿಲ್ಲ ಅಂದರೆ ವೇಸ್ಟು. ಅದಕ್ಕೆ 200ಗೆ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಬೇರೆ ಕಡೆ ಎಲ್ಲ ಸಿಕ್ಕಿದ್ರೆ ಪ್ರೆಸರ್ ಫುಲ್ಲು ತುಂಬಿಸ್ಬಿಡೋದೆ. ನಾನು ಯಾವಾಗ ಹೋದ್ರೂ ಫುಲ್ ಟ್ಯಾಂಕೆ ಹಾಕ್ಸೋದು. ಇವತ್ತು 200ಗೆ ಹಾಕ್ಸಿದ್ದೀನಿ. ಪ್ರೆಸರ್ ಇಲ್ಲ, ಏನು ಮಾಡೋದು. ಅದಕ್ಕೋಸ್ಕರ ಗುಟ್ಟಿಗೆರೆಯಿಂದ ಇವಾಗ ಮಲ್ಲಸಂದ್ರ ಡ್ರಾಪ್ ಮಾಡಿದೆ. ಮಲ್ಲಸಂದ್ರ ಬಂದ್ಬಿಟ್ಟು ಇದೇ ಅಪಾರ್ಟ್ಮೆಂಟ್ ಡ್ರಾಪ್ ಮಾಡಿದ್ದು. ಇವಾಗ ಗಾಡಿ ಸೈಡ್ಗೆ ಹಾಕೋದೆ ಅಷ್ಟೇ. ಈಗ ಮಲ್ಲಸಂದ್ರ ಇಂದ ಇವಾಗ JP ನಗರ ಡ್ರಾಪ್ ಮಾಡಿದೆ. ಈ ಕಡೆ ಜಯಪ್ರಕಾಶ್ ನಗರ್. ಯಾರೋ ಪ್ಯಾಸೆಂಜರ್ ಅವರು ತುಂಬಾ ಒಳ್ಳೆಯವರು, ಆಪಲ್ ಕೊಟ್ಬಿಟ್ಟು ಹೋದ್ರು, ತಿನ್ಕೊಳಪ್ಪ ಅಂತ. ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್, ನೀವು ಆಪಲ್ ಕೊಟ್ಟಿದ್ದಕ್ಕೆ. ನಾನು ಹೋಗ್ಲಿ ಹೇಳಕ್ಕಾಗ್ಲಿಲ್ಲ, ಮರ್ತ್ಬಿಟ್ಟಿದೆ. ಇವಾಗ ಹೇಳ್ತಾ ಇದ್ದೀನಿ, ತುಂಬಾ ಥ್ಯಾಂಕ್ಸು. ಇದೇ ತರ ಕೊಡ್ತಾ ಇದ್ರೆ ಆಹಾ, ಆರೋಗ್ಯ ಚೆನ್ನಾಗಿ ನೋಡ್ಕೊಬಿಡ್ತೀನಿ ನಾನು ಈ ತರ ಕೊಡ್ತಾ ಇದ್ರೆ. ಆಪಲ್, ಅನಾನಸು, ಬನಾನಾ ಎಲ್ಲ ಸೂಪರು, ಖುಷಿ ಆಯ್ತು. ಇವಾಗ JP ನಗರ ಜಯಪ್ರಕಾಶ್ ನಗರಿಂದ ಸಿಂಗ್ಸಂದ್ರ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಮನೆ ಕಡೆ ಹೋಗ್ಬೇಕು. ಖಾಲಿ ಡ್ಯೂಟಿ ಬಿದ್ರೆ ಹಾಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಖಾಲಿ ಹೋಗ್ಬೇಕು. ಸಿಂಗ್ಸಂದ್ರ ಇಂದ ವೀರಸಂದ್ರ ಸಿಗ್ನಲ್ ಒಂದು ಡ್ರಾಪ್ ಮಾಡಿದೆ. M5 ಮಾಲ್ ಹತ್ರ. ನಮ್ಮ ವೀವರ್ ಸಿಕ್ಕಿದ್ದಾರೆ ಅಣ್ಣ. ಚೆನ್ನಾಗಿದ್ದೀರ ಅಣ್ಣ? ಏನ್ ಡ್ಯೂಟಿಗಳು ಪರವಾಗಿಲ್ವಾ? ಬಿಸ್ಲು ಸಿಕ್ಕಾಪಟ್ಟೆ ಬಿಸ್ಲಲ್ಲ ಅಣ್ಣ? ಸರಿ ಅಣ್ಣ, ಬರೋಣ, ಸಿಗ್ತೀನಿ ಅಣ್ಣ, ಡ್ಯೂಟಿ ಇದೆ. ಸರಿ ಅಣ್ಣ. ಎಲೆಕ್ಟ್ರಾನಿಕ್ ಸಿಟಿ M5 ಮಾಲ್ ಇಂದ ವೀರಸಂದ್ರದಿಂದ ಇವಾಗ ಅಕ್ಷಯನಗರ ಡ್ರಾಪ್ ಮಾಡಿದೆ. ಇವ್ರಿಗೆ 5 ಸ್ಟಾರ್ ರೇಟಿಂಗು, 20 ರೂಪಾಯಿ ಟಿಪ್ಸು ನನಗೆ ಕೊಟ್ರೆ ನಾನು ಅವ್ರಿಗೆ ಏನೋ ಕೊಡಬೇಕು ಅಷ್ಟೇ. ಅಕ್ಷಯನಗರ ಡ್ರಾಪ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಮನೆ ಕಡೆ ಸೀದಾ ಹೊಡ್ಕೊಂಡು ಹೋಗ್ತಾ ಇರೋದೆ.